ನೀಟ್ ವಿದ್ಯಾರ್ಥಿಗಳ ಸಾಮಾನ್ಯ ಸಮಸ್ಯೆ. ವಿಶೇಷವಾಗಿ ಬಯಾಲಜಿಯಲ್ಲಿ ಅವರು ಮಾಡುವಾಗ ಈಗಿನ ನೀಟ್ ಪರೀಕ್ಷೆಯಲ್ಲಿ ಸ್ಟೇಟ್ಮೆಂಟ್ ಆಧಾರಿತ ಪ್ರಶ್ನೆಗಳು ಬರ್ತಿವೆ ಮತ್ತು ಆ ಸ್ಟೇಟ್ಮೆಂಟ್ಗಳು NCERT ಪುಸ್ತಕದ ನಿಖರ ಸಾಲುಗಳೇ ಆಗಿರ್ತವೆ. ಅವುಗಳನ್ನು ಸುಲಭವಾಗಿ ನೆನಪಿಡಲು ಆಗೋದಿಲ್ಲ ಮತ್ತು ಅದರಲ್ಲಿ ತಪ್ಪುಗಳಾಗ್ತವೆ, ಅಂದರೆ ಅಂಕಗಳು ಕಳೆದೋಗ್ತವೆ. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರವಾಗಿ ನಾನು ಒಂದು ಹೊಸ ಪ್ರಯತ್ನವನ್ನು ಆರಂಭಿಸಿದ್ದೇನೆ. ಅದು ನನ್ನ ಈ ಪುಸ್ತಕ ರಿವಿಷನ್ ಆ್ಯಂಡ್ ಮಾಸ್ಟರಿಂಗ್ ಝೂಲಾಜಿ ಫಾರ್ ನೀಟ್. ನಮಸ್ಕಾರ, ನನ್ನ ಹೆಸರು ಅರವಿಂದ್ ಕಟಾರಿಯಾ ಮತ್ತು ನಾನು ಒಂದು ಹೊಸ ಪುಸ್ತಕವನ್ನು ಪ್ರಕಟಿಸಿದ್ದೇನೆ. ಈ ಪುಸ್ತಕವು ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸುತ್ತದೆ ಮತ್ತು ನಿಮ್ಮ NCERT ಸಂಪ್ರದಾಯಗಳು ಹಾಗೂ ಒಟ್ಟಾರೆ ಪ್ರಶ್ನೆ ಅಡಿಗೆರೆ ಅಟೆಂಪ್ಟ್ ಮಾಡುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ನೀಟ್ನಲ್ಲಿ ನಿಮ್ಮ ಅಂಕಗಳನ್ನು ಭದ್ರಪಡಿಸುತ್ತದೆ. ಈ ಪುಸ್ತಕದಲ್ಲಿ ಏನು ವಿಶಿಷ್ಟವಾಗಿದೆ? ಬನ್ನಿ, ನಾನು ನಿಮಗೆ ಈ ಸೂಚ್ಯಂಕ ಪುಟವನ್ನು ತೋರಿಸ್ತೀನಿ. ಹೆಚ್ಚಾಗಿ 11ನೇ ಅಥವಾ 12ನೇ ತರಗತಿ ಪುಸ್ತಕಗಳಲ್ಲಿ ಇದು ಕಾಣಿಸೋದಿಲ್ಲ. ಇದು ಸಾಮಾನ್ಯವಾಗಿ ಬ್ಯಾಚುಲರ್ ಅಥವಾ ಮಾಸ್ಟರ್ ಅಥವಾ ಹೈಯರ್ ಸ್ಟಡೀಸ್ ಪುಸ್ತಕಗಳಲ್ಲಿ ಮಾತ್ರ ಕಾಣಿಸುತ್ತೆ. ಆದ್ದರಿಂದ ಸೂಚ್ಯಂಕದ ಪ್ರಯೋಜನ ನಮಗೆ ಅರ್ಥವಾಗುತ್ತೆ. ಅಂದರೆ ನಾವು ನೇರವಾಗಿ ಒಂದು ಪದದಿಂದ ಅದರ ಪುಟ ಸಂಖ್ಯೆಗೆ ಹೋಗಬಹುದು ಮತ್ತು ನೇರವಾಗಿ ಅಲ್ಲಿ ಹೋಗಿ ಅದನ್ನು ಓದಬಹುದು. ಇದಕ್ಕಿಂತ ಹೊರತಾಗಿ ಇದರ ಇನ್ನೂ ಕೆಲವು ಪ್ರಯೋಜನಗಳಿವೆ. ಮೊದಲ ಪ್ರಯೋಜನವೆಂದರೆ ನೀವು ಯಾವ ಪದವನ್ನಾದರೂ ನೋಡಿದಾಗ ಅದರ ವಿಭಿನ್ನ ಪುಟ ಸಂಖ್ಯೆಗಳು ನಿಮಗೆ ಕಾಣಿಸುತ್ತವೆ. ಆದ್ದರಿಂದ ನಿಮಗೆ ಅರ್ಥವಾಗುತ್ತದೆ ಒಂದು ಪದವನ್ನು ನಮ್ಮ ಪುಸ್ತಕದಲ್ಲಿ ಎಷ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ಬಳಸಲಾಗಿದೆ ಎಂಬುದು. ನಮ್ಮ ಪುಸ್ತಕದಲ್ಲಿ ಈವನ್ NCERTಯಲ್ಲಿಯೂ ಯಾವ ಅಧ್ಯಾಯಗಳಲ್ಲಿ ಇದನ್ನು ಬಳಸಲಾಗಿದೆ ಎಂಬುದನ್ನು ನಾವು ನೋಡಬಹುದು. ಹೀಗಾಗಿ ನಮಗೆ ಒಂದು ಸಂಬಂಧವನ್ನು ಅಭಿವೃದ್ಧಿಪಡಿಸಬಹುದು. ಈ ಪದದ ಸಂಪ್ರದಾಯವನ್ನು ನಾವು ಇಲ್ಲಿ ಈ ಅಧ್ಯಾಯದಲ್ಲಿ, ಅಲ್ಲಿಯೂ ಬೇರೆ ಅಧ್ಯಾಯದಲ್ಲಿ, ಹೀಗೆ ಅನೇಕ ಅಧ್ಯಾಯಗಳ ಮೂಲಕ ಲಿಂಕ್ ಮಾಡಬಹುದು. ಸರಿ, ಈಗ ಇಂಡೆಕ್ಸಿಂಗ್ನ ಪ್ರಯೋಜನವನ್ನು ನೀವು ನೇರವಾಗಿ ಪಡೆಯಬಹುದು. ನೀಟ್ ವಿದ್ಯಾರ್ಥಿಯಾಗಿ ನೀವು ನಿಮ್ಮನ್ನು ನೇರವಾಗಿ ಪರೀಕ್ಷಿಸಬಹುದು. ಇಲ್ಲಿ ಬರೆಯಲ್ಪಟ್ಟಿರುವ ಪದಗಳನ್ನು ನಾವು ನೆನಪಿಟ್ಟುಕೊಂಡಿದ್ದೇವೆಯಾ ಎಂದು ನೋಡಬಹುದು. ಅವನ ಅರ್ಥಗಳು ಏನು, ಅವುಗಳ ಸಂಪ್ರದಾಯಗಳು, ಅವುಗಳ ಜ್ಯೂಟಾಪಿಕ್ಸ್ ನಮಗೆ ಬರುತ್ತವೆಯಾ ಇಲ್ಲವೆಯಾ ಎಂಬುದನ್ನು ನೋಡಬಹುದು. ಸರಿ, ಇದು ತುಂಬ ಒಳ್ಳೆಯ ಪುನರಾವೃತ್ತಿಯ ವಿಧಾನವಾಗುತ್ತದೆ. ಈ ಪುಸ್ತಕವು ಮೂಲತಃ NCERT ಲೈನ್ಸ್ ಆಧಾರಿತವಾಗಿದೆ. ಕೆಲವೊಮ್ಮೆ ಹೀಗೆ ಆಗಬಹುದು, ನಾವು ಪ್ರಶ್ನೆಯನ್ನು ಓದುತ್ತೇವೆ ಮತ್ತು ಅದರ ಅರ್ಥ ನಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯಲ್ಲಿ ಬರುತ್ತದೆ ಮತ್ತು ಆ ಪ್ರಕಾರ ನಾವು ಬೇರೆ ಉತ್ತರ ಕೊಡುತ್ತೇವೆ. ಆದರೆ ನಾನು ಈ ಪುಸ್ತಕವನ್ನು NCERT ಲೈನ್ ಟು ಲೈನ್ ಸ್ಟೇಟ್ಮೆಂಟ್ಗಳ ಮೇಲೆ ಆಧಾರಿತವಾಗಿ ತಯಾರಿಸಿದ್ದೇನೆ. ಹಾಗಾಗಿ ನೀವು ಒಮ್ಮೆ ಗೋತ್ರೂ ಮಾಡಿದಾಗ ನಿಮ್ಮ ಪ್ರಶ್ನೆ ಹೇಗೆ ತಪ್ಪಾಯಿತು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಆಗ ನಿಮಗೆ NCERT ಹೇಗೆ ಬರೆದಿದೆ ಎಂಬುದು ಗೊತ್ತಾಗುತ್ತದೆ. ಆದ್ದರಿಂದ ನೀವು ಗಮನಿಸಿದರೆ ನನ್ನ ತಪ್ಪು ನನ್ನ ನಿರ್ಮಾಣದಲ್ಲಿ ಇಲ್ಲ, ಬದಲಾಗಿ ನಾನು NCERT ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಈ ಕಾರಣದಿಂದ ತಪ್ಪಾಗಿದೆ. ಸರಿ, ಹಾಗಾದರೆ ಹೆಚ್ಚು ಚಿಂತಿಸಬೇಡಿ. ನನ್ನ ಉತ್ತರ ಸರಿಯಿದೆ ಎಂದು ನೀವು ಭಾವಿಸಿದರೂ ಇಲ್ಲಿ ಉತ್ತರ ಕೀಲಿ ಬೇರೆ ಉತ್ತರ ಏಕೆ ಬರೆದಿದೆ ಎಂದು ಯೋಚಿಸಬೇಡಿ. ಅದು NCERT ಆಧಾರಿತವಾಗಿದೆ. ಇನ್ನೊಂದು ವಿಷಯ ಎಂದರೆ, ನೀವು ನಿಮ್ಮ ಎಲ್ಲ ಪ್ರಶ್ನೆಗಳ ಅಥವಾ ಒಂದು ಅಧ್ಯಾಯದ ಪ್ರಶ್ನೆಗಳ ಫಲಿತಾಂಶವನ್ನು ಬರೆಯಬಹುದು. ಯಾವಾಗಾದರೂ ನಿಮ್ಮ ಒಂದು ಅಧ್ಯಾಯ ಮುಗಿದಾಗ ಅದರ ಮೊದಲ ಪುನರಾವೃತ್ತಿ, ಮೊದಲ ದಿನದ್ದು, 2ನೇ, 3ನೇ ದಿನದ್ದು, 6ನೇ ದಿನದ್ದು, 10ನೇ ದಿನದ್ದು, 13ನೇ ದಿನದ್ದು, ಈ ರೀತಿಯಾಗಿ ನೀವು ಅದರ ಸಂಪೂರ್ಣವನ್ನು ಬರೀಬಹುದು. ನೀವು ರಿಪೋರ್ಟ್ ಕಾರ್ಡ್ ಮಾಡಬಹುದು, ಫಲಿತಾಂಶ ಕಾರ್ಡ್ ಮಾಡಬಹುದು. ಸರಿ, ನಾನು ಒಟ್ಟು 14 ಪುನರಾವೃತ್ತಿಗಳಿಗಾಗಿ ಇದನ್ನು ತಯಾರಿಸಿದ್ದೇನೆ. ಇದಾದ ನಂತರ ನೀವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡಬಹುದು. ಹಾಗಾಗಿ ಇದು ಮತ್ತೊಮ್ಮೆ ನಿಮಗೆ ಸಿಗುವ ವಿಶಿಷ್ಟವಾದ ಒಂದು ವಿಷಯ. ಪುಸ್ತಕದಲ್ಲಿ ಪ್ರತಿಯೊಂದು ಚಕ್ರದ 14 ಪುನರಾವೃತ್ತಿಗಳನ್ನು ನೀವು ನೇರವಾಗಿ ಪುಸ್ತಕದಲ್ಲೇ ನೋಟ್ ಡೌನ್ ಮಾಡಬಹುದು. ಇದರಿಂದ ನಿಮ್ಮಲ್ಲಿ ಮತ್ತೆ ಒಂದು ಪ್ರೇರಣೆ ಉಳಿಯುತ್ತದೆ. ನೋಡು, ನಾನು ಈ ಅಧ್ಯಾಯವನ್ನು ಎಷ್ಟು ಚೆನ್ನಾಗಿ ಓದಿದ್ದೇನೆ, ನನಗೆ ಎಷ್ಟು ಉತ್ತಮ ಅಂಕಗಳು ಬಂದಿವೆ. ಸರಿ, ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಮತ್ತು ನಂತರ ನೀವು ನೀಟ್ ಪರೀಕ್ಷೆ ಬರೆಯುವಾಗ ಖಂಡಿತವಾಗಿಯೂ ತುಂಬಾ ಆತ್ಮವಿಶ್ವಾಸವಾಗಿರ್ತೀರಿ, ಹೈ ಆಗಿರುತ್ತೆ. ಸರಿ, ಮೂರನೇದು ಮತ್ತು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಈ ಪುಸ್ತಕದ ಆಧಾರವೇ ಇದಾಗಿದೆ. 19ನೇ ಶತಮಾನದಲ್ಲಿ ಒಬ್ಬ ಜರ್ಮನ್ ಮನೋವೈಜ್ಞಾನಿಕರಿದ್ದರು. ಆ ಮನೋವೈಜ್ಞಾನಿಕರ ಹೆಸರು ಹರ್ಮನ್ ಎಬಿಂಗೌಸ್. ಅವರು ತಮ್ಮ ಮೆಮೊರಿಯ ಮೇಲೆ ಕೆಲವು ಪರೀಕ್ಷೆಗಳನ್ನು ನಡೆಸಿದರು. ಆ ಪರೀಕ್ಷೆಗಳ ಫಲಿತಾಂಶವು ಹೀಗೆ ಹೊರಬಂದಿತು. ನಾವು ಇಂದು ಯಾವುದಾದರೂ ಸಂಪ್ರದಾಯವನ್ನು ನೆನಪಿಸಿಕೊಳ್ಳುತ್ತೇವೆ, ಇಂದು ಯಾವುದಾದರೂ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ಇಂದು ಏನಾದರೂ ಓದುತ್ತೇವೆ. ನಾವು ಯಾವುದಾದರೂ ವಿಷಯವನ್ನು ಓದಿದ್ರೆ ಅದು 1, 2
ದಿನಗಳಲ್ಲಿ ಸುಮಾರು 20-30% ಮಾಯವಾಗ್ಬಿಡ್ತದೆ. ಅಂದರೆ ಅದು ಸಂಪೂರ್ಣವಾಗಿ ಮರೆಯಾಗುತ್ತದೆ. ನಮಗದು ಏನೂ ನೆನಪಿರೋದಿಲ್ಲ. ಹೀಗೆಯೇ 7-8-10 ದಿನಗಳ ನಂತರ ಅದು ಸಂಪೂರ್ಣವಾಗಿ ಅಳಿದು ಹೋಗುತ್ತದೆ. ಸುಮಾರು 10-20% ಮಾತ್ರ ಉಳಿಯುತ್ತದೆ. ಸರಿ, ಅವರು ಒಂದು ಪ್ರಯೋಗ ಮಾಡಿದರು. ಅಂದರೆ ನಾವು ಮುಂದಿನ 2 ದಿನಗಳ ನಂತರ, ಅಂದರೆ ಇಂದು ನಾವು ಓದಿದ್ರೆ 3 ದಿನಗಳ ನಂತರ ಮತ್ತೆ ಓದಿದ್ರೆ, 6 ದಿನಗಳ ನಂತರ ಮತ್ತೆ ಓದಿದ್ರೆ, 10 ದಿನಗಳ ನಂತರ ಮತ್ತೆ ಓದಿದ್ರೆ, 15 ದಿನಗಳ ನಂತರ ಮತ್ತೆ ಓದಿದ್ರೆ, 30 ದಿನಗಳ ನಂತರ ಈ ರೀತಿಯಲ್ಲಿ ಮತ್ತೆ ಮತ್ತೆ ಅದೇ ವಿಷಯವನ್ನು ಓದಿದ್ರೆ ಆ ವಿಷಯಗಳು ನಮ್ಮ ಮೆಮೊರಿಯಲ್ಲಿ ಉಳಿಯಲು ಪ್ರಾರಂಭವಾಗುತ್ತವೆ. ಹೌದು, ಇದನ್ನು ಸ್ಪೇಸ್ಡ್ ರಿಪಿಟೇಷನ್ ಅಥವಾ ಸ್ಪೇಸ್ಡ್ ರಿವಿಷನ್ ಎಂಬ ಸಂಪ್ರದಾಯ ಎಂದು ಕರೆಯುತ್ತಾರೆ. ಈ ಪುಸ್ತಕವು ಇದರ ಮೇಲೆ ಆಧಾರಿತವಾಗಿದೆ. ಹಾಗಾಗಿ ನಾವು ಪ್ರಯತ್ನಿಸಿದ್ದು ಪ್ರತಿಯೊಂದು ಅಧ್ಯಾಯದಲ್ಲಿಯೂ NCERTಯ ಪ್ರತಿಯೊಂದು ಸಾಲಿನ ಮೇಲೆ ಆಧಾರಿತ ಪ್ರಶ್ನೆಗಳನ್ನು ರಚಿಸಿದ್ದೇವೆ ಮತ್ತು ಅದರ ಉತ್ತರ ಒಂದೇ ಪದದಲ್ಲಿದೆ. ನೋಡಿದ್ರೆ ಇದು ಒಂದು ಸಬ್ಜೆಕ್ಟಿವ್ ಪ್ರಶ್ನೋತ್ತರ ಪುಸ್ತಕವಾಗಿದೆ ಮತ್ತು ಈ ಪುಸ್ತಕವು ಕೇವಲ ನೀಟ್ ಪರೀಕ್ಷೆಗೆ ಮಾತ್ರವಲ್ಲ, ಬೋರ್ಡ್ ವಿದ್ಯಾರ್ಥಿಗಳಿಗೂ ಕೂಡ ಸಮಾನವಾಗಿ ಉಪಯುಕ್ತವಾಗಿದೆ. ಮತ್ತು ನಾವು ಈ ಪ್ರಶ್ನೋತ್ತರವನ್ನು ರಚಿಸಿರುವುದು ನಿಮಗೆ ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನು ನಾನು ವಿವರಿಸುತ್ತೇನೆ. ಉದಾಹರಣೆಗೆ, ನೀವು ಯಾವುದೇ ಅಧ್ಯಾಯವನ್ನು ಓದುತ್ತಿದ್ದೀರಾ ಎಂದುಕೊಳ್ಳಿ. ಇದರಲ್ಲಿ ಅನಿಮಲ್ ಕಿಂಗ್ಡಮ್ ಅಧ್ಯಾಯ ನಡೆಯುತ್ತಿದೆ ಎಂದರೆ ಅದಕ್ಕೆ 5 ಪ್ರಶ್ನೋತ್ತರಗಳಿವೆ. ನೀವು ಯಾವ್ಯಾವ ವಿಷಯಗಳನ್ನು ಓದುತ್ತೀರೋ ಅವುಗಳ ಪ್ರಶ್ನೋತ್ತರಗಳನ್ನು ಕೂಡಲೇ ಪ್ರಯತ್ನಿಸಿ. ಮೊದಲು ನೀವು NCERT ಓದಿರಿ. NCERT ಓದಿದ ನಂತರ ಈ ಪ್ರಶ್ನೋತ್ತರಗಳನ್ನು ಪ್ರಯತ್ನಿಸಿ. ಸರಿಯೇ? ಒಂದು ದಿನ ನೀವು ಪ್ರಶ್ನೋತ್ತರಗಳನ್ನು ಪ್ರಯತ್ನಿಸಿದ್ದೀರಿ. ನಂತರ ನಿಮ್ಮ ಕ್ಯಾಲೆಂಡರ್ನಲ್ಲಿ ಮುಂದಿನ ಪುನರಾವೃತ್ತಿಯನ್ನು ಪ್ಲಾನ್ ಮಾಡಿ. ಉದಾಹರಣೆಗೆ, ನೀವು ಇಂದು ಪ್ರಯತ್ನಿಸಿದ್ದರೆ 3 ದಿನಗಳ ನಂತರ ಮತ್ತೆ 6 ದಿನಗಳ ನಂತರ, 10 ದಿನಗಳ ನಂತರ, 30 ದಿನಗಳ ನಂತರ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡ್ರೆ ಅದೇ ಪ್ರಶ್ನೋತ್ತರವನ್ನು ನೀವು ಇಷ್ಟು ಬಾರಿ ಪುನರಾವರ್ತನೆ ಮಾಡಬೇಕು. ಸರಿಯೇ? 1 ತಿಂಗಳಲ್ಲಿ ಸುಮಾರು 5 ಬಾರಿ. ನೀವು ಅದನ್ನು ಸ್ಪೇಸ್ ಡಿವಿಷನ್ ಮಾಡಿದಾಗ ಓದುವುದು ಕೇವಲ 1 ಬಾರಿ ಮಾತ್ರ. ಸರಿಯೇ? ಆದರೆ ನೀವು ಪ್ರಶ್ನೆಗಳನ್ನು 5 ಬಾರಿ ಮಾಡಬೇಕು. 1 ಬಾರಿ ಓದಿದ ನಂತರ ನೀವು 4ನೇ ಅಥವಾ 5ನೇ ಬಾರಿ ತಲುಪಿದಾಗ ಬಹುತೇಕ ನಿಮ್ಮ ಎಲ್ಲ ಪ್ರಶ್ನೆಗಳು ಸರಿಯಾಗಿ ಬರುತ್ತವೆ. 100% ಸರಿಯಾದ ಉತ್ತರ. ಹಾಗಾದರೆ ಇದು ಹೇಗೆ ಸಾಧ್ಯವಾಯಿತು? ಇದರ ಕಾರಣ ತುಂಬಾ ಸರಳವಾಗಿದಣ್ಣ. ನಾವು ಮರೆತಿದ್ದ ವಿಷಯವನ್ನ ನಾವು ಮತ್ತೆ ನೆನಪಿಸ್ಕೊಂಡಿದ್ದೇವೆ. ಕೆಲವು ದಿನಗಳ ನಂತರ ಮತ್ತೆ ಅದೇ ಪ್ರಶ್ನೆಯನ್ನ ಮಾಡಿದ್ದೇವೆ ಮತ್ತು ಅದರ ಉತ್ತರ ನೋಡಿದ್ದೇವೆ. ಅದು ಆಗ್ಲಿಲ್ಲ ಅಂದ್ರೆ ಈ ರೀತಿಯಲ್ಲಿ ನಮ್ಮ ಮೆಮೊರಿಯಿಂದ ಮಾಯವಾಗಿದ್ದ ಎಲ್ಲವೂ ಮತ್ತೆ ಬಂದುಬಿಡುತ್ತದೆ. ಸರಿ, ಉಳಿದ ವಿಷಯಗಳು ಬಹುತೇಕ ನೆನಪಿತ್ತು. ಆದ್ದರಿಂದ 2ನೇ ಅಥವಾ 3ನೇ ಪುನರಾವೃತ್ತಿಯಲ್ಲಿ ಮರೆತು ಹೋದ ವಿಷಯ ಮತ್ತೆ ತುಂಬಲ್ಪಟ್ಟಿದೆ, ಅಂದರೆ ಮತ್ತೆ ಜೋಡಿಸಲಾಗಿದೆ. ಇದರಿಂದ ನಮ್ಮ ಮೆಮೊರಿ ಹೆಚ್ಚುತ್ತಾ ಹೋಗ್ತದೆ. ನಾನು ಇಲ್ಲಿ ಒಂದು ವಿಧಾನವನ್ನು ಕೂಡ ವಿವರಿಸಿದ್ದೇನೆ, ಈ ಪುಸ್ತಕವನ್ನು ಹೇಗೆ ಬಳಸಬೇಕು ಎಂದು. ಈ ಪ್ರಶ್ನೆಯನ್ನು ಹೇಗೆ ಪ್ರಯತ್ನಿಸಬೇಕು ನೀವು ನೋಡುತ್ತೀರಾ. ನಾನು ಯಾವಾಗಲೂ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ಮಾಡುತ್ತಿರುವಾಗ NCERTಯ ಆ ವಿಷಯವನ್ನು ಓದಿದ ನಂತರ, ಆ ಅಧ್ಯಾಯವನ್ನು ಓದಿದ ನಂತರ ಆಗ್ತದೆ. ನಾವು ಕೆಲವು ವಿಷಯಗಳನ್ನು ಪ್ರಶ್ನೆ ಪತ್ರಿಕೆಯ ಪ್ರಕಾರ ಆಯ್ಕೆ ಮಾಡಬಹುದು. ಉದಾಹರಣೆಗೆ, ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ ಅನಿಮಲ್ ಕಿಂಗ್ಡಮ್ನ 3 ಫೈಲಂಗಳು ಮಾತ್ರ ಇದ್ದರೆ ಇಂಟ್ರೊಡಕ್ಷನ್ ಇದೆ, ಪೋರಿಫೆರಾ ಇದೆ, ಸಿಲಿಂಡ್ರೇಟಾ ಇದೆ. ಈ 3ಗಳನ್ನು ಓದಿದ್ದೀರಿ ಅಂದರೆ ಸಾಕು. ಈ 3ಗಳನ್ನು ಓದಿದ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಯತ್ನಿಸಿ. ಈಗ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಪ್ರಯತ್ನಿಸಬೇಕು? ಈ ಪುಸ್ತಕವೇ ನಿಮ್ಮ ಫಲಿತಾಂಶ ಕಾರ್ಡ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಈ ಪುಸ್ತಕದಲ್ಲಿ ನಿಮಗೆ ಎಲ್ಲಾ ಮಾಹಿತಿಯೂ ಸಿಗುತ್ತದೆ. ಇಲ್ಲಿ ನೇರವಾಗಿ ಡಿಸ್ಪ್ಲೇ ಆಗ್ತದೆ. ಬೇರೆ ಏನನ್ನೂ ಬರೆಯುವ ಅಗತ್ಯವಿಲ್ಲ. ಯಾವ ಪ್ರಶ್ನೆಗಳು ಸರಿಯಾಗಿವೆ, ಯಾವುವು ತಪ್ಪಾಗಿದೆ ಎಂದು ಬೇರೆ ಬರಹ ಮಾರಿಬೇಕಾಗಿಲ್ಲ. ಆದರೆ ಇನ್ನೂ ಬರೆಯುವ ಅಗತ್ಯವಿಲ್ಲ. ಇದು ಹೇಗೆ ಡಿಸ್ಪ್ಲೇ ಮಾಡ್ತದೆ? ನಾನು ಹೇಳಿದ ವಿಧಾನವನ್ನು ನೀವು ಅನುಸರಿಸಿ. ನೀವು ಯಾವ ಪ್ರಶ್ನೆಯನ್ನು ಪ್ರಯತ್ನಿಸ್ತೀರೋ ಅದನ್ನು ಒಂದು ನಿರ್ದಿಷ್ಟ ಬಣ್ಣದ ಪೆನ್ನಿನಿಂದ ವೃತ್ತಾಕಾರವಾಗಿ ಗುರುತಿಸಿ. ಹೌದು, ನೀವು ಈ ರೀತಿ ಮುಂದುವರಿಯಿರಿ. ನೀವು ಯಾವ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತೀರೋ ಅವನ್ನು ವೃತ್ತಾಕಾರವಾಗಿ ಗುರುತಿಸಿ ಮತ್ತು ನೀವು ಪ್ರಯತ್ನಿಸದ ಪ್ರಶ್ನೆಗಳನ್ನು ಬಿಟ್ಟುಬಿಡಿ, ಅವನ್ನು ವೃತ್ತಾಕಾರವಾಗಿ ಗುರುತಿಸಬೇಡಿ. ನಂತರ ನಿಮ್ಮ ಪ್ರಶ್ನೆ ಪತ್ರಿಕೆ ಪೂರ್ಣವಾದ ಮೇಲೆ ಇದನ್ನು ಪರಿಶೀಲಿಸಿ. ಉತ್ತರಗಳು ಹಿಂದುಗಡೆ ನೀಡಲಾಗಿದೆ, ನಾನು ಕೊಟ್ಟಿದ್ದೇನೆ. ನೀವು ಉತ್ತರವನ್ನು ಟಿಕ್ ಮಾಡ್ತಿರುವಾಗ ಸರಿಯಾದ ಉತ್ತರಕ್ಕೆ ಒಂದು ಸರಿಯಾದ ಗುರುತು ಹಾಕಿ ಮತ್ತು ತಪ್ಪಾದರೆ ಒಂದು ತಪ್ಪು ಗುರುತು ಹಾಕಿ. ಸರಿ, ಮತ್ತು ಇದನ್ನು ಕೂಡ ಅದೇ ಬಣ್ಣದಿಂದ ಮಾಡಬೇಕು. ನೀವು ಯಾವ ಬಣ್ಣದಿಂದ ಪ್ರಯತ್ನಿಸಿದ್ದೀರೋ ಅದೇ ಬಣ್ಣದಿಂದ. ಈಗ ನೀವು 2ನೇ ಬಾರಿ ಮಾಡುವಾಗ ಬಣ್ಣವನ್ನು ಬದಲಾಯಿಸಬೇಕು ಮತ್ತು ನೀವು ಈ ರೀತಿಯಲ್ಲಿ ವೃತ್ತದ ಮೇಲೆ ವೃತ್ತ ಹಾಕ್ತಾ ಹೋದರೆ ನಿಮಗೆ ಒಂದು ಪ್ರೇರಣೆಯೂ ಸಿಗುತ್ತದೆ. ನಾನು ಈ ಪ್ರಶ್ನೆಯನ್ನು ತಿಂಗಳಲ್ಲಿ 5 ಬಾರಿ ಮಾಡಿದ್ದೇನೆ ಎಂಬುದು. ಸರಿ, ಅದಾದ ಮೇಲೂ ಮಾಡಬೇಕು. ಅದಾದ ಮೇಲೆ ಮುಂದಿನ ತಿಂಗಳಲ್ಲಿ ಕೇವಲ 1 ಬಾರಿ ಮಾತ್ರ ಮಾಡಬೇಕು. ಸರಿ, ಹೀಗೆ ತಿಂಗಳಾಗಿ ನೀವು 14-15 ಬಾರಿ ಒಂದೇ ವಿಷಯದ ಪ್ರಶ್ನೋತ್ತರಗಳನ್ನು ಮಾಡುತ್ತೀರಿ ಮತ್ತು ಖಂಡಿತವಾಗಿಯೂ ನಿಮಗೆ ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯ NCERTಯಲ್ಲಿ ಚೆನ್ನಾಗಿ ನೆನಪಾಗಿರುತ್ತದೆ. ಸರಿ, ಹಾಗೆ ಮಾಡಬೇಕು. ಬೇರೆ ಯಾವುದೇ ವಿಧಾನವನ್ನು ಬಳಸಬಾರದು. ಇಲ್ಲದಿದ್ದರೆ ಈ ಪುಸ್ತಕ ಕೆಲಸ ಮಾಡುವುದಿಲ್ಲ. ಇನ್ನು ಕೆಲವರಿಗೆ ಈ ಸಬ್ಜೆಕ್ಟಿವ್ ಪ್ರಶ್ನೋತ್ತರಗಳು ಯಾಕೆ ಎಂದು ಅನಿಸಬಹುದು.
ಹಾಗೆ ನೀಟ್ಗೆ ತಯಾರಿ ಮಾಡುತ್ತಿರುವ ವಿಶೇಷ ವಿದ್ಯಾರ್ಥಿಗಳು ಹೇಳಬಹುದು, ನಾವು MCQ ಅಭ್ಯಾಸ ಮಾಡಬೇಕು, ಈ ಸಬ್ಜೆಕ್ಟಿವ್ ಪ್ರಶ್ನೋತ್ತರಗಳನ್ನು ಯಾಕೆ ಮಾಡಬೇಕು? ಇದರ ಹಿಂದೆ ನಾನು ನಿಮಗೆ ಒಂದು ದೊಡ್ಡ ಮಹತ್ವದ ಕಾರಣವನ್ನು ಹೇಳ್ತೇನೆ. ನಿಮಗೆ ಎಲ್ಲವೂ ಪರ್ಫೆಕ್ಟ್ ಆಗಿ ನೆನಪಿದ್ದಾಗ ನೀವು ನೇರವಾಗಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬಹುದು. ಇಲ್ಲದಿದ್ದರೆ ನೀವು ಗೊಂದಲಕ್ಕೆ ಒಳಗಾಗಬಹುದು, 2-3 ಆಯ್ಕೆಗಳಲ್ಲಿ ಕನ್ಫ್ಯೂಸ್ ಆಗಬಹುದು. ಇದು ಮಾತ್ರ ಸಾಧ್ಯವಾಗುವುದು ನಿಮಗೆ ವಿಷಯಗಳು ಸಂಪೂರ್ಣವಾಗಿ ನೆನಪಿದ್ದಾಗ ಮಾತ್ರ. ಆದ್ದರಿಂದ ಮೂಲತಃ ಹಾಗೆ ನೀವು ನೀಟ್ ಪ್ರಶ್ನೆಗಳನ್ನು ಪ್ರಯತ್ನಿಸುವಾಗ, ಪೇಪರಲ್ಲಿ ಉತ್ತರಿಸುವಾಗ ಯಾವ ಪ್ರಶ್ನೆ ನಿಮಗೆ ಸ್ವಲ್ಪವೂ ನೆನಪಿಗೆ ಬಾರದಿದ್ದರೂ ಅದನ್ನು ನೆನಪಿಗೆ ತರಲು ಪ್ರಯತ್ನಿಸುತ್ತೀರಿ ಅಲ್ವೇ? ಈ ಪುಸ್ತಕ ನಿಮಗೆ ಆ ರೀಕಾಲ್ ತರಬೇತಿಯನ್ನು ನೀಡುತ್ತದೆ. ನಿಮ್ಮ ರೀಕಾಲ್ ವೇಗವಾಗಿ ಆಗುವಂತೆ ಮಾಡುತ್ತದೆ, ನಿಮ್ಮ ರೀಕಾಲ್ ಬಲವಾಗುತ್ತದೆ. ಇಲ್ಲದಿದ್ದರೆ ಸಮಸ್ಯೆ ಏನೆಂದರೆ ನೀವು ಮತ್ತೆ ಗೊಂದಲಕ್ಕೆ ಒಳಗಾಗುತ್ತೀರಿ. ಮತ್ತೆ 2 ಆಯ್ಕೆಗಳಲ್ಲಿ ನಿಮಗೆ ಅನಿಸುತ್ತದೆ 50% ನಾನು ಈ 2 ತೆಗೆದುಹಾಕಬಹುದು, ಉಳಿದ 50% ಈ 2 ಆಯ್ಕೆಗಳು ಗೊಂದಲ ಉಂಟು ಮಾಡುತ್ತಿವೆ. ಗೊಂದಲ. ಆಮೇಲೆ ನೀವು ಊಹೆ ಹೊಡೆಯುತ್ತೀರಿ, ಗೆಸ್ ಮಾಡ್ತೀರಿ. ಈ ಊಹೆ ಕೆಲಸವನ್ನು ಮುಗಿಸೋ ಕೆಲಸ ಈ ಪುಸ್ತಕ ಮಾಡಲಿದೆ. ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ಹೇಳಲು ಇಚ್ಛಿಸ್ತೇನೆ. ನಾವು ಪೇಪರಲ್ಲಿ ರೀಕಾಲ್ ಮೆಕ್ಯಾನಿಸಮ್ ಅನ್ನು ಜನರೇಟ್ ಮಾಡೋದು ಅದನ್ನು ನಾವು ವರ್ಷವಿಡೀ ಮಾಡಿರೋದಿಲ್ಲ. ವರ್ಷವಿಡೀ ನಾವು 4 ಆಯ್ಕೆಗಳಲ್ಲೊಂದು ನಮಗೆ ಸರಿಯಾದ ಉತ್ತರ ಎಂದು ತೋರುವುದನ್ನು ಅಥವಾ ಹತ್ತಿರದ ಉತ್ತರ ಎಂದು ತೋರುವುದನ್ನು ಆಯ್ಕೆ ಮಾಡ್ತಾ ಇರ್ತೇವೆ. ಆದರೆ ಪೇಪರ್ನಲ್ಲಿ ಅದೇನು ಮಾಡ್ತೀರಾ ಅಂದರೆ ಅಂಕಗಳು ಕಡಿಮೆ ಆಗ್ತವೆ ಮತ್ತು ನೀವು ರೀಕಾಲ್ ಮಾಡಲು ಪ್ರಯತ್ನಿಸಿದರೆ, ನೀವು ವರ್ಷವಿಡೀ ಎಂದಿಗೂ ಮಾಡಿರದಿದ್ದರೆ ಅದರಲ್ಲಿ ಇನ್ನೂ ಹೆಚ್ಚು ಬ್ಲ್ಯಾಕ್ಔಟ್ ಆಗ್ತದೆ ಮತ್ತು ಹೆಚ್ಚು ಗೊಂದಲ ಉಂಟಾಗ್ತದೆ. ಆದ್ದರಿಂದ ಮೊದಲಿನಿಂದಲೇ ಈ ರೀಕಾಲ್ ಮೆಕ್ಯಾನಿಸಮ್ ಅನ್ನು ಸಕ್ರಿಯಗೊಳಿಸಿ ಇಟ್ಕೊಳ್ಳಿ ಮತ್ತು ನಿಮ್ಮ ತಪ್ಪುಗಳು ಪತ್ತೆಯಾಗುತ್ತಾ ಹೋದಂತೆ ನೀವು ಅವುಗಳನ್ನು ಹಸಿರು ಪ್ಲಾನಿಶ್ ಮಾಡಿದಂತೆ ಸರಿಪಡಿಸಿಕೊಂಡರೆ ನಿಮ್ಮ ಸಂಪ್ರದಾಯಗಳು, ನಿಮ್ಮ ಸ್ಟೇಟ್ಮೆಂಟ್ಗಳು ಒಂದೆಡೆ ಪರ್ಫೆಕ್ಟ್ ಆಗಿ ರಚನೆ ಆಗ್ತವೆ ಮತ್ತು ನೀವು ನೇರವಾಗಿ ಉತ್ತರದವರೆಗೆ ತಲುಪ್ತೀರಿ. ನನ್ನ ಮಾತು ಎಲ್ಲರಿಗೂ ನನ್ನ ಅನಿಸಿಕೆಗೆ ಅರ್ಥವಾಗಿರಬಹುದು, ಆದರೂ ಕೆಲವರಿಗೆ ಕೆಲವು ಅನುಮಾನಗಳು ಬರ್ತವೆ, ಕೆಲವು ತಪ್ಪು ಕಲ್ಪನೆಗಳು ಉಂಟಾಗ್ತವೆ. ನೀವು ನನಗೆ ನೇರವಾಗಿ ಮೆಸೇಜ್ ಮಾಡಬಹುದು. ನನ್ನ ಸಂಖ್ಯೆ 8683012348. ಚೆನ್ನಾಗಿದೆ. ಧನ್ಯವಾದಗಳು ಮತ್ತು ಪುಸ್ತಕದೊಂದಿಗೆ ನಿಮಗೆ ಶುಭವಾಗಲಿ.